ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇನ್ನೇನು ಹಬ್ಬಗಳ ಸಾಲು ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಮಾಸ, ಇಂಥ ಒಂದು ವಿಶೇಷ ದಿನಗಳಲ್ಲಿ ವಿಶೇಷ ತಿನಿಸುಗಳನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡ್ತೋಗೋಣ ಬನ್ನಿ. ಇವತ್ತಿನ ಸ್ಪೆಷಲ್ ಬಂದು ರವೆ ಉಂಡೆ. ಇದು ಸಾಂಪ್ರದಾಯಿಕ ಸಿಹಿ ತಿಂಡಿ. ಇದನ್ನು ಮನೆಯಲ್ಲೇ ಮಾಡಿದ್ರೆ ಹೆಚ್ಚು ರುಚಿಯಾಗಿರುತ್ತೆ, ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಹಬ್ಬಕ್ಕೂ ಈ ಒಂದು ಸಿಹಿ ತಿಂಡಿ ಉಪಯೋಗ ಆಗುತ್ತೆ. ಹಾಗಾಗಿ ಇದನ್ನು ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ ಬನ್ನಿ. ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನೋಡಿ, ಈ ರವೆ ಉಂಡೆ ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ, ಅಳತೆಯನ್ನು ಸರಿಯಾಗಿ ನೋಡಿ. 1 ಗ್ಲಾಸ್ನ ಚಿರೋಟಿ ರವೆ ತೊಗೊಂಡಿದ್ದೀನಿ. ಯಾವಾಗಲೂ ನಾವು ರವೆ ಉಂಡೆ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಚಿರೋಟಿ ರವೆಯನ್ನೇ ತೊಗೋಬೇಕು. ಅದೇ ಸೈಜಿನ ಮತ್ತೊಂದು ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. 1 ಗ್ಲಾಸ್ ರವೆಗೆ 3/4 ಗ್ಲಾಸ್ನಷ್ಟು ಸಕ್ಕರೆ ಬೇಕಾಗುತ್ತೆ. ಜೊತೆಗೆ 1 ಹೋಳು ಕೊಬ್ಬರಿ, ಒಣ ಕೊಬ್ಬರಿ, ಹಸಿಕಾಯಿನ ಹಾಕ್ಬಾರ್ದು. ಈ ರವೆ ಉಂಡೆ ಹೆಚ್ಚು ದಿನ ಇರಲ್ಲ. ಈ ಒಣ ಕೊಬ್ಬರಿ ಹಾಕಿ ಮಾಡಿದ್ರೆ ನಮಗೆ ತುಂಬ ದಿವಸ ಇರುತ್ತೆ, ಕೆಟ್ಟೋಗಲ್ಲ. ಆ ಕಾರಣದಿಂದ ನಾವು ಒಣ ಕೊಬ್ಬರಿ ಒಳ್ಳೆ ಟೇಸ್ಟ್ ಸಹ ಕೊಡುತ್ತೆ. 1 ಬೌಲ್ನಷ್ಟು ಒಣ ಕೊಬ್ಬರಿ, ಜೊತೆಗೆ ಅಗತ್ಯಕ್ಕೆ ತಕ್ಕಷ್ಟು ತುಪ್ಪ. ನಾವು ತುಪ್ಪ ಎಷ್ಟು ಹಾಕಿದ್ರೂ ಅದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ತುಪ್ಪ, ಜೊತೆಗೆ ಈ ಡ್ರೈ ಫ್ರೂಟ್ಸ್ಗಳನ್ನ ದ್ರಾಕ್ಷಿ, ಗೋಡಂಬಿ, ಜೊತೆಗೆ ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಈ ರವೆ ಉಂಡೆಯನ್ನು ಕಲಸೋದಕ್ಕೋಸ್ಕರ ಅರ್ಧ ಗ್ಲಾಸ್ನಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಇಷ್ಟೇ ಅಂತ ಅಳತೆ ಏನಿಲ್ಲ, ನಾವು ಕಲಿಸುವಾಗ ನೋಡ್ಕೊಂಡು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹಾಗಾದರೆ ಈ ರವೆ ಉಂಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾವೇನು ಮಾಡಬೇಕಪ್ಪ ಅಂದರೆ, ನಾವು ತೊಗೊಂಡಿರೋಂಥ ಸಕ್ಕರೆಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ರವೆ ಉಂಡೆ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಳ್ಳೋಣ. ನೋಡಿ, ನಾನು ತೊಗೊಂಡಿರೋ ಏಲಕ್ಕಿನೆಲ್ಲ ಈ ಜಾರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಬಿಡಿಸ್ಬಿಟ್ಟು ಈಗ ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ. ನೋಡಿರಿ, ಈ ರೀತಿಯಾಗಿ ತುಂಬ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ನಾವು ಏಲಕ್ಕಿನ ಇದ್ರ ಜೊತೆ ಹಾಕೋದ್ರಿಂದ ಏಲಕ್ಕಿ ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಒಳ್ಳೆ ನೈಸ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ರವೆಯನ್ನು ಹುರ್ಕೊಳ್ಳೋಣ. ನೋಡಿ, ಇದನ್ನು ಮಾಡೋದಕ್ಕೆ ನಾನು ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಈಗ ಮೊದಲು ಡ್ರೈ ಫ್ರೂಟ್ಸ್ನ ನಾನು ಫ್ರೈ ಮಾಡ್ಕೊತೀನಿ. ಅದಕ್ಕೊಂದು 2-3 ಸ್ಪೂನ್ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿಯಾಗಲಿ. ನೋಡಿ, ಈಗ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಡ್ರೈ ಫ್ರೂಟ್ಸ್ನ ಮೊದಲು ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಈ ಗೋಡಂಬಿಯನ್ನು ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇದು ಸ್ವಲ್ಪ ಆಗ್ತಾಯಿದೆ ಅನ್ನುವಾಗ ಗೋಡಂಬಿಯನ್ನು ಆಮೇಲೆ ಹಾಕ್ಕೊಳ್ಳೋಣ. ಎಲ್ಲವೂ ಗೋಡಂಬಿ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ದ್ರಾಕ್ಷಿ ಗೋಡಂಬಿ ಎಲ್ಲ ಆಗಿದೆ. ಈಗ ನಾನು ಇದನ್ನು ತೆಗೆದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಈಗೆಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದೇ ಒಂದು ತುಪ್ಪದಲ್ಲೇ ನಾನು ರವೆಯನ್ನು ಸೇರಿಸಿ ಚೆನ್ನಾಗಿ ಹುರಿಬೇಕು. ಆದಷ್ಟು ಫ್ಲೇಮ್ನ ನಾವು ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕು. ಯಾಕೆಂದರೆ ರವೆ ಸೀದೋಗಬಾರ್ದು. ತುಂಬ ಸ್ಮೆಲ್ ಬರೋವರೆಗೂ 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಘಮ ಅಂತ ಅದು ಸ್ಮೆಲ್ ಬರಬೇಕು. ಅಲ್ಲಿನವರೆಗೂ ಕೈ ಆಡಿಸ್ತಾ ಹೋಗೋಣ ಬಿಡ್ದಿರ. ಆದಷ್ಟು ನಾವು ರವೆ ಹುರಿಯೋದಕ್ಕೆ ದಪ್ಪ ತಳ ಇರೋಂಥ ಬೌಲನ್ನು ತೊಗೊಳ್ಬೇಕು. ಏಕೆಂದರೆ ಇಲ್ಲಾಂದರೆ ರವೆ ತಳ ಒತ್ಬಿಡುತ್ತೆ. ಎಲ್ಲೂ ಸಹ ತಳ ಒತ್ತದಿರ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಉರಿತಾ ಆ ರವೆ ಘಮ ಅಂತ ಬರುತ್ತೆ ಮತ್ತು ಕಲರು ಚೇಂಜ್ ಆಗುತ್ತೆ. ಆಗ ನಮಗೆ ರವೆ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಇನ್ನೂ 1 ನಿಮಿಷ ಹುರಿಬೇಕಾಗುತ್ತೆ. ನೋಡಿ, ಈಗ ರವೆ ಎಲ್ಲ ಕಲರ್ ಚೇಂಜ್ ಆಗಿದೆ, ಕೆಂಪು ಬಣ್ಣನೂ ಬಂದಿದೆ ಮತ್ತು ಸ್ಮೆಲ್ಲು ಸಹ ಘಮ ಅಂತ ಬರ್ತಾಯಿದೆ. ಈ ಒಂದು ಟೈಮಲ್ಲಿ ನಾನು ತೊಗೊಂಡಿರೋಂಥ 1 ಬೌಲ್ ಕೊಬ್ಬರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಕಿ ಇದನ್ನು ಜಸ್ಟ್ 1 ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡು ರವೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿನೂ ಸಹ ಒಣ ಕೊಬ್ಬರಿ ಆದರೂ ಸಹ ಈ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಬಿಸಿ ಆಗಬೇಕು. ಅಲ್ಲಿನವರೆಗೂ ಈ ರೀತಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡೋಣ. ನೋಡಿ, ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಒಂದು ಟೈಮಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ನಾವು ತೊಗೊಂಡ್ರಂಥ ತುಪ್ಪನ ಇವಾಗ ಸೇರಿಸ್ಬೇಕು. ನೀವು ಇದಕ್ಕೆ ಈ 1 ಗ್ಲಾಸ್ ರವೆಗೆ ನಾನು ಮಿನಿಮಮ್ ಅಂದರೆ 10 ಸ್ಪೂನು ತುಪ್ಪವನ್ನು ಸೇರಿಸ್ತೀನಿ.
ಅಷ್ಟು ಹಾಕಿದ್ರೆ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಜೊತೆಗೆ ತುಂಬ ಸಾಫ್ಟ್, ಬಾಯಲ್ಲಿಟ್ಟಿದ ತಕ್ಷಣ ಕರಗುತ್ತೆ, ಆ ರೀತಿಯಾಗಿ ಆಗುತ್ತೆ. ನೋಡಿ, ಇಷ್ಟು ತುಪ್ಪವನ್ನು ಸೇರಿಸಿ, ನಾನು ಮೊದಲು ಒಂದು 4 ಸ್ಪೂನ್ ಸೇರಿಸಿದ್ದೆ, ಈಗೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ತುಪ್ಪ ಹಾಕಿದಾಗ ಕಲರು ಚೇಂಜ್ ಆಗುತ್ತೆ ಮತ್ತು ರವೆನೂ ಇಲ್ಲೇ ಒಂಥರ ಸಾಫ್ಟಾಗಿ ಬರುತ್ತೆ. ಹಾಕಿ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನಾನು ಮತ್ತು ಇನ್ನೂ 1-2 ಸ್ಪೂನ್ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕಿ ಮಿಕ್ಸ್ ಮಾಡಿದಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ತುಪ್ಪದ ಜೊತೆ ಇದು ಮಿಕ್ಸ್ ಆದರೆ ಟೆಕ್ಸ್ಚರು ಚೆನ್ನಾಗಿ ಬರ್ತಾ ಇರುತ್ತೆ, ಜೊತೆಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ನಾವು ಇದು ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು. ಬಿಸಿ ಕಡಿಮೆ ಆಗಿದ್ಮೇಲೆ ನಾವು ಸಕ್ಕರೆ ಸೇರಿಸ್ಬೇಕು. ಬಿಸಿನಲ್ಲೇ ಸಕ್ಕರೆ ಪೌಡರ್ ಏನಾದರೂ ಸೇರಿಸಿದ್ರೆ ಎಲ್ಲ ಗಟ್ಟಿಯಾಗ್ಬಿಡುತ್ತೆ ಸಕ್ಕರೆ. ಹಾಗಾಗಿ ಇದು ಸ್ವಲ್ಪ ಆರೋದಕ್ಕೆ ಬಿಡೋಣ. ನಾನೀಗ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಕೋವಂಥ ಒಣ ಕೊಬ್ಬರಿನ ನಾವು ಮಣೆಯಲ್ಲಿ ತುರಿದು ಹಾಕಿದ್ರೆ ತುರಿ ದಪ್ಪ ದಪ್ಪ ಬಂದುಬಿಡುತ್ತೆ. ಆಗ ರವೆ ಉಂಡೆ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ, ತಿನ್ನುವಾಗ ಕೊಬ್ಬರಿನೂ ಸಿಗುತ್ತೆ. ನೋಡಿ, ಈ ರೀತಿ ಸಣ್ಣದಾಗಿ ನಾವು ಮಿಕ್ಸಿನಲ್ಲಿ ಪೌಡರ್ ತೀರಾ ನೈಸ್ ಪೌಡರ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಪೌಡರ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಉಂಡೆ ಕಟ್ಟಬೇಕಾದ್ರೂ ಉಂಡೆಗಳು ಒಡೆದೋಗಲ್ಲ ನಮಗೆ. ನೋಡಿ, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ತೊಗೊಂಡಿರೋ ಡ್ರೈ ಫ್ರೂಟ್ಸ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಇದನ್ನು ಆರೋದಕ್ಕೆ ಬಿಡ್ತೀನಿ. ಬಿಸಿ ಇದ್ದಾಗಲೇ ನಾವು ಉಂಡೆನೂ ಕಟ್ಟೋದಕ್ಕಾಗಲ್ಲ, ಸೊ ಸ್ವಲ್ಪ ಬಿಸಿ ಕಡಿಮೆ ಆಗಲಿ, ಆಮೇಲೆ ನಾವು ಉಂಡೆಗಳನ್ನ ಮಾಡೋಣ. ಈ ರೀತಿ ಮಿಕ್ಸ್ ಮಾಡಿಡೋಣ. ನೋಡಿ, ಒಂದು 2-3 ನಿಮಿಷ ಆಗಿದೆ. ಈಗ ಬಿಸಿ ಕಡಿಮೆ ಆಗಿದೆ. ಈ ಟೈಮಲ್ಲಿ ಇಷ್ಟು ಬಿಸಿ ಕಡಿಮೆ ಆದಾಗ ನಾವು ಸಕ್ಕರೆನ ಸೇರಿಸ್ಕೊಳ್ಬೇಕು. ಅಕಸ್ಮಾತ್ ಏನಾದರೂ ನೀವು ಒಂದು ವೇಳೆ ಸಕ್ಕರೆ ಕಡಿಮೆ ತಿನ್ನೋದಾದರೆ, ಸ್ವೀಟ್ ಕಡಿಮೆ ಯೂಸ್ ಮಾಡೋರಾದರೆ ನೋಡ್ಕೊಂಡು ಸಕ್ಕರೆಯನ್ನು ಈ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸಾರಿ ಚೆಕ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಈಗ ಸಕ್ಕರೆ ಹಾಕಿದ್ಮೇಲೆ ಒಳ್ಳೆ ಮಿಕ್ಸ್ ಕೊಡಬೇಕು, ಏಕೆಂದರೆ ಸ್ವೀಟ್ ಎಲ್ಲ ಕಡೆ ಸಮನಾಗಿರ್ಬೇಕಲ್ವ. ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರವೆ ಉಂಡೆ ಇಲ್ಲಿನವರೆಗೂ ಮಾಡೋದು ಒಂದು ರೀತಿ ಆದರೆ, ಇದನ್ನು ಉಂಡೆ ಮಾಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ರವೆ ಉಂಡೆ ಒಣಗ್ದಿರ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಉಂಡೆ ಮಾಡೋ ವಿಧಾನ ಕರೆಕ್ಟಾಗಿದ್ದರೆ ಮಾತ್ರ ಇದು ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲವನ್ನು ಮಿಕ್ಸ್ ಆದಮೇಲೆ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಾವು ಸ್ವಲ್ಪನೇ ತೊಗೊಂಡು ಉಂಡೆಗಳು ಮಾಡ್ತಾ ಬರಬೇಕಾಗುತ್ತೆ. ನೋಡಿ, ನೀಟಾಗೆಲ್ಲ ಒಳ್ಳೆ ಮಿಕ್ಸ್ ಆಗಿದೆ. ಈಗ ಅದು ಎಷ್ಟು ಬೇಕೋ ಅಷ್ಟನ್ನು ಹಾಲು ಹಾಕ್ಕೊಂಡು ಸ್ವಲ್ಪನೇ ಉಂಡೆಗಳು ಮಾಡೋದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಬರ್ತೀನಿ, ಬನ್ನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಎಲ್ಲ ಹಿಟ್ಟನ್ನು ಒಮ್ಮೆ ತೊಗೋಬೇಡಿ, ಸ್ವಲ್ಪ ಪಕ್ಕದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಬರೋಣ. ಈಗ ನಾವು ಈ ಹಾಲು ಕಾಯಿಸಿ ಆರಿಸಿರಬೇಕು, ಸ್ವಲ್ಪ ಬೆಚ್ಚಗಿರಬೇಕು, ಹಾಗಂತ ಹಾಲು ತುಂಬ ತಣ್ಣಗಿರಬಾರ್ದು. ಹಾಕಿದ್ದಾದಮೇಲೆ ನೋಡಿರಿ, ಈ ರೀತಿ ಚೆನ್ನಾಗಿ ನಾವು ಸ್ಪೂನ್ ಸಹಾಯದಿಂದ ಮಾಡ್ಕೊಳ್ಬೇಕಾಗುತ್ತೆ, ಏಕೆಂದರೆ ಸ್ವಲ್ಪ ಬಿಸಿ ಇರುತ್ತೆ. ಮೊದಲು ಸ್ಪೂನ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿರಿ, ಈ ರೀತಿ ನಾವು ಎಷ್ಟು ಇದನ್ನು ನಾದ್ತೀವೋ ಉಂಡೆಗಳು ಅಷ್ಟೇ ಸಾಫ್ಟಾಗಿ ಬರುತ್ತೆ. ನೋಡಿ, ಪಕ್ಕದಿಂದ ಅಕಸ್ಮಾತ್ ಹಾಲು ಜಾಸ್ತಿ ಆದರೆ ಹಾಲನ್ನ ನಾವು ತುಂಬ ಹೆಚ್ಚು ಹಾಕಬಾರ್ದು. ಹೆಚ್ಚು ಹಾಕಿದ್ರೆ ಆಮೇಲೆ ಮೇಲೆ ಒಣಗಿರೋ ಥರ ಇರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನಮಗೆ ಮೇಲೂ ಸಾಫ್ಟ್ ಬರಬೇಕು ಅಂದರೆ ಈ ರೀತಿ ನಾವು ಚೆನ್ನಾಗಿ ಮಿದ್ದುಕೊಳ್ಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮಿದ್ದುಬಿಟ್ಟು ಉಂಡೆ ಕಟ್ತೀವೋ ಉಂಡೆಗಳು ಅಷ್ಟೇ ಸಾಫ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಆಮೇಲೆ ಈ ರೀತಿ ನಾವು ಕೈಯಿಂದನೂ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಈ ಥರ ಮಾಡ್ಕೊಂಡು ನಾವು ಉಂಡೆಗಳನ್ನ ಕಟ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ನಮಗೆ ರವೆ ಉಂಡೆ ತುಂಬ ಸಾಫ್ಟಾಗಿ ಬರೋದು. ನಾವು ಎಷ್ಟು ಈ ಥರ ಸ್ಮ್ಯಾಶ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಆದರೆ ಬಿಸಿ ಕಡಿಮೆ ಆಗಬಾರ್ದು, ಸ್ವಲ್ಪ ಬಿಸಿ ಇದ್ದಾಗೇ ಮಾಡ್ಕೊತಾ ಹೋಗಬೇಕು. ನೋಡಿ, ಈ ರೀತಿ ಉಂಡೆಗಳನ್ನ ಮಾಡ್ತಾ ಬರೋಣ. ಈ ರೀತಿ ಬಿಗಿಯಾಗಿ ಈ ಥರ ಮಾಡ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ ಉಂಡೆಗಳು ಎಷ್ಟು ನೀಟಾಗಿ ಬರುತ್ತೆ ಅಂತ. ಹಾಗಾಗಿ ನೀವು ಹಾಲನ್ನು ಹೆಚ್ಚಿಗೆ ಸೇರಿಸ್ಬೇಡಿ. ಈ ರೀತಿ ಹಿಂಗೆ ಅಂದ್ಕೊಂಡು ನೋಡಿ, ಹಿಂಗೆ ಬಿಗಿಯಾಗಿ ಮುಷ್ಟಿಯಿಂದ ಬಿಗಿಯಾಗಿ ಈ ಥರ ಕಟ್ಟಬೇಕು. ಎಲ್ಲೂ ಕ್ರ್ಯಾಕ್ ಬರಲ್ಲ, ಒಡೆದೋಗಲ್ಲ, ನೀಟಾಗಿ ಉಂಡೆಗಳು ಬರುತ್ತೆ.
ನೋಡ್ತಾ ಇದ್ದೀರಲ್ಲ, ಒಂದೇ ಸೈಜಲ್ಲಿ ನಾವು ಉಂಡೆಗಳನ್ನ ಮಾಡ್ತಾ ಹೋಗೋಣ. ಬಿಸಿ ಕಡಿಮೆ ಆಗೋಕ್ಕಿಂತ ಬೇಗ ನಾವು ಕಟ್ಟಿಟ್ಕೋಬೇಕು, ಮೊದಲೇ ಕಟ್ಟಿಟ್ಬಿಡೋಣ. ಮತ್ತು ನಾವು ಇನ್ನೊಂದು ಸಾರಿಗೆ ಹಾಲು ಹಾಕಬೇಕು ಅಂದರೆ ಹಾಲು ಸ್ವಲ್ಪ ಬಿಸಿನೇ ಇರಬೇಕು. ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ತಾ ಬರೋಣ. ನೋಡ್ತಾ ಇದ್ದೀರಲ್ಲ, ಎಲ್ಲ ಉಂಡೆಗಳನ್ನ ಕಟ್ಟಾಗಿದೆ. ನಾನು ತೊಗೊಂಡಿರೋಂಥ ಅರ್ಧ ಗ್ಲಾಸ್ ಹಾಲಲ್ಲಿ ಇನ್ನೂ ಇಷ್ಟು ಹಾಲು ಉಳ್ಕೊಂಡಿದೆ. ಹಾಗಾಗಿ ನಾವು ಹಾಲನ್ನು ಹೆಚ್ಚಿಗೆ ಹಾಕಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಟೈಟಾಗಿ ಕಟ್ಕೊಂಡು ಬಂದರೆ ಎಷ್ಟು ರುಚಿ ಅದ್ಭುತವಾಗಿರುತ್ತೆ ಅಂದರೆ ತಪ್ಪದೆ ಒಂದು ಸಾರಿ ಮಾಡಿ. ನಿಮ್ಮೆಲ್ಲರೂ ಇದನ್ನು ಇಷ್ಟಪಡ್ತೀರ. ನೋಡಿ, ಇದು ಎಷ್ಟು ಸಾಫ್ಟ್ ಅಂದರೆ ಒಂದು ವಾರ ಕಳೆದ ಮೇಲೂ ಇದೇ ರೀತಿಯಾಗಿ ನೋಡಿರಿ, ಮುಟ್ಟಿದ ತಕ್ಷಣವೇ ಓಪನ್ ಆಗುತ್ತೆ. ಇಷ್ಟು ರುಚಿಯಾಗಿರುತ್ತೆ, ಇಷ್ಟು ಸಾಫ್ಟ್ ಆಗಿರುತ್ತೆ. ಒಂದು ವಾರ ಆದಮೇಲೂ ಸಹ ಇದೇ ಸಾಫ್ಟ್ ಇರಬೇಕು ಅಂದರೆ ನಾನು ಹೇಳಿದ ವಿಧಾನದಲ್ಲಿ ಮಾಡ್ತಾ ಹೋಗಿ. ಹಾಗಾಗಿ ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.